ನೆಗಡಿ, ಕೆಮ್ಮು, ಕಫಕ್ಕೆ ಕ್ವಿಕ್ಕಾಗಿ ಮನೆಮದ್ದು ಮಾಡೋದನ್ನ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಮಗೆ ಬೇಕಾಗಿರುವಂಥ ಪದಾರ್ಥಗಳು: ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ, ಸ್ವಲ್ಪ ಚಿಟಿಕೆಯಷ್ಟು ಕಲ್ಲುಪ್ಪು, ಹಾಗೆ ನಮಗೆ ಬೇಕಾಗಿರೋದು ದೊಡ್ಡ ಪತ್ರೆ ಎಲೆಗಳು. ಇದಕ್ಕೆ ಸಂಬಾರ ಬಳ್ಳಿ ಅಂತಲೂ ಹೇಳ್ತೀವಿ, ದೊಡ್ಡ ಪತ್ರೆ ಅಂತಲೂ ಹೇಳ್ತಾರೆ. ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾವು ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡು ನಾವು ದೊಡ್ಡ ಪತ್ರೆ ಎಲೆನ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ಎರಡು ಸೈಡು ಇದನ್ನು ಬಾಡಿಸ್ಕೋಬೇಕು. ಫ್ರೆಂಡ್ಸ್, ಇದು ಇವಾಗ ಚೆನ್ನಾಗಿ ಬಾಡಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಬಿಡೋಣ. ಹಾಗೆ ಇದು ನಾನು ರಸ ಮಾಡಲಿಕ್ಕೆ ಮಾಡ್ಕೊಳ್ತಿರೋದು. ನೀವು ತುಂಬ ಶೀತ ಕೆಮ್ಮು ಎಲ್ಲ ಇದೆ, ಕಫ ಇದೆ ಅನ್ನೋದಾದರೆ ಇದೇ ಥರ ಎಲೆ ಬಾಡಿಸಿ ಸ್ವಲ್ಪ ಬಿಸಿ ಬಿಸಿ ಇರೋದನ್ನು, ಉಗುರು ಬೆಚ್ಚಗೆ ಇರೋ ಅಷ್ಟು ಬಿಸಿನ ಮಕ್ಕಳ ಎದೆಗೆ ಮತ್ತು ನೆತ್ತಿಗೆ ಹಾಕಬೇಕು. ಹಾಗೆ ಈ ಥರ ಬಾಡಿಸಿದ್ರೆ ರಸ ತೆಗಿಬೇಕು. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಇದು ರಸ ತೆಗೆದಿಟ್ಕೊಂಡಿದ್ದೀನಿ. ನನಗೆ 3 ಎಲೆಯಿಂದ ಇಷ್ಟು ರಸ ಬಂದಿದೆ ಫ್ರೆಂಡ್ಸ್. ದೊಡ್ಡ ಮಕ್ಕಳಾದರೆ ನೀವು ಸ್ವಲ್ಪ ಜಾಸ್ತಿನೇ ತಗೋಬೋದು. ಚಿಕ್ಕ ಮಕ್ಕಳಿಗಾದರೆ 1 ಟೀ ಸ್ಪೂನ್ ಕೊಟ್ಟರೆ ಸಾಕು. ಇದ್ರ ಜೊತೆಗೆ ಇವಾಗ ನಾವು ಒಂದು ಕಲ್ಲು ಉಪ್ಪು, ಒಂದೇ ಒಂದು ಚಿಕ್ಕದೊಂದು ಪೀಸು ಕಲ್ಲುಪ್ಪು, ಹಾಗೆ ಅದ್ರ ಜೊತೆಗೆ 1-2 ಹನಿಯಷ್ಟು ಜೇನುತುಪ್ಪ ಸೇರಿಸ್ಕೊಳ್ಳೋಣ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಮನೆಮದ್ದು ರೆಡಿಯಾಗಿದೆ. ಇದನ್ನು ಬೆಳಗ್ಗೆ ಅಥವಾ ಸಂಜೆ ಕೊಡ್ಬೋದು ಮಕ್ಕಳಿಗೆ, ಬಟ್ ಆದಷ್ಟು ಬೆಳಗ್ಗೆ ಕೊಟ್ಟರೆ ತುಂಬ ಒಳ್ಳೆಯದು. ಖಾಲಿ ಹೊಟ್ಟೆಗೆ ಕೊಡಬೇಕು ಫ್ರೆಂಡ್ಸ್, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಕಫನೂ ಕ್ಲಿಯರ್ ಆಗುತ್ತೆ, ಶೀತನೂ ಕಡಿಮೆ ಆಗುತ್ತೆ, ಕೆಮ್ಮು ಕೂಡ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಸೊ ಯಾರಿಗೆಲ್ಲ ಈ ಮನೆಮದ್ದು ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ಮರಿಬೇಡಿ ಸಬ್ಸ್ಕ್ರೈಬ್ ಆಗಲಿಕ್ಕೆ.